ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಈಶ್ವರ್ ಪಾಟೀಲ್ ಹೊಸ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ. ಏನಪ್ಪ ಈ ವಿಡಿಯೋದಾಗ ಇರ್ತೈತೆ ಅಂತಂದ್ರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಹೆಂಗೆ ಲಿಂಕ್ ಮಾಡೋದು ಅಂತ ಹೇಳಿ ತೋರಿಸ್ಲಿಕ್ಕೆ ನಾನು ಬಂದಿದ್ದೀನಿ. ಈಗಾಗಲೇ ಗೌರ್ಮೆಂಟ್ ಏನು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಂಪಲ್ಸರಿ ಮಾಡಿದ್ದಾರೆ. ಮಾರ್ಚ್ 31 ತಾರೀಕು 2023 ಇದ್ರದ್ದು ಕೊನೆ ದಿನಾಂಕ ಐತಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ನಲ್ಲಿ ಹೋಗಿ ನೀವು ಇದನ್ನು ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಬೇಕಾಕೈತಿ. ಕೆಲವೊಂದಿಷ್ಟು ಮಂದಿಗೆ ಯಾವ ರೀತಿ ಲಿಂಕ್ ಮಾಡೋದು ಮತ್ತು ಯಾವ ವೆಬ್ಸೈಟ್ದಾಗ ಹೋಗ್ಬೋದು ಅಂತೇಳಿ ಗೊತ್ತಿರೋಂಗಿಲ್ಲ. ಹೀಗಾಗಿ ನಾನು ಅದನ್ನು ತೋರ್ಸೋಕೆ ಬಂದಿದ್ದೀನಿ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಲೈಕ್ ಮತ್ತು ಶೇರ್ ಮತ್ತು ಕಮೆಂಟನ್ನು ಮಾಡಿರಿ. ಏನೋ ತಿಳಿಲಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿರಿ, ನಾನು ಅದನ್ನು ಉತ್ತರ ಕೊಡ್ತೀನಿ ನಿಮಗೆ. ಮತ್ತು ಆದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ನೋಡಿರಿ, ಈಗ ನಾ ಡೆಸ್ಕ್ಟಾಪ್ ಮೇಲೆ ಬರ್ತೀನಿ. ಯಾವ ರೀತಿ ಲಿಂಕ್ ಮಾಡೋದು ಅಂತೇಳಿ ತೋರಿಸ್ತೀನಿ ನಿಮಗೆ. ಮೊದಲನೇದಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡೂ ತೊಗೋಬೇಕು. ಮತ್ತು ಆಧಾರ್ ಕಾರ್ಡ್ದಲ್ಲಿ ಯಾವ ರೀತಿ ಹೆಸರಿದೆ ಮತ್ತು ಪ್ಯಾನ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅಂಥೇಳಿ ನೋಡ್ಕೋಬೇಕು ನೀವು. ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತಪ್ಪ ಅಂತಂದ್ರೆ ನೀವು ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದನ್ನೆಲ್ಲರೂ ಕರೆಕ್ಟ್ ಮಾಡ್ಕೊಂಡ್ರೆ ನೀವು ಮಾಡಿದರೆ ಒಳ್ಳೆಯದು. ಮತ್ತು ಡೇಟ್ ಆಫ್ ಬರ್ತು ಕೂಡ ಅಷ್ಟೇ. ನಿಮ್ಮದು ಪ್ಯಾನ್ ಕಾರ್ಡ್ನಲ್ಲಿ ಇರುವಂಥ ಡೇಟ್ ಆಫ್ ಬರ್ತನ್ನ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರಬೇಕು. ಒಂದು ವೇಳೆ ಏನಾದರೂ ಮಿಸ್ಟೇಕ್ ಆಗಿತ್ತಂದ್ರೆ ನೀವು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನೀವು ಲಿಂಕ್ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದಕ್ಕೆ $1,000 ಫೀಸ್ ಇದೆ. ಅದನ್ನು ನೀವು ತುಂಬಿ ಆದಮೇಲೆ ನೀವು ಡೇಟ್ ಆಫ್ ಬರ್ತ್ ನೀವು ಚೆಕ್ ಮಾಡ್ಕೊಂಡ್ರಿ ಲಿಂಕ್ ಆಗಲಿಲ್ಲ ಅಂದ್ರೆ ಅದು ರಿಜೆಕ್ಟ್ ಆಗಿರ್ತೈತಿ. ನಿಮ್ಮ ರೊಕ್ಕ ಯಾವುದೇ ರೀತಿ ವಾಪಸ್ ಸಿಗೋಂಗಿಲ್ಲ. ಹೀಗಾಗಿ ಇದು ನೀವು ಮಹತ್ವದ ಒಂದು ವಿಷಯ. ಇದನ್ನು ನೋಡ್ಕೊಳ್ಳೋಕೆ ಬೇಕಿದನ್ನು, ಇದ್ರ ಯಾವುದೇ ರೀತಿ ಮರ್ಯಾಕೆ ಹೋಗ್ಬೇಡ್ರಿ. ನಿಮಗೆ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡೋದು ಅಂಥೇಳಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ಯಾನ್ ಕಾರ್ಡ್ ನೀವು ನೋಡಿರಿ, ಈಗ ಆಲ್ರೆಡಿ ಲಿಂಕ್ ಇರ್ತೈತೆ ನಿಮ್ಮ ಪ್ಯಾನ್ ಕಾರ್ಡ. ಮತ್ತು ನಿಮ್ಗೆ ಗೊತ್ತಿರೋಂಗಿಲ್ಲ, ಡೈರೆಕ್ಟ್ ಹೋಗಿ ವೆಬ್ಸೈಟ್ದಾಗ ಹೋಗಿ ನೀವು ಇದನ್ನು ಮಾಡಿ ಲಿಂಕ್ ಮಾಡಿ ನೀವೇನು ಮಾಡ್ತೀರಿ, ರೊಕ್ಕ ತುಂಬಿಬಿಡ್ತೀರಿ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮೊದಲು ಯಾವ ರೀತಿ ಆಧಾರ್ ಕಾರ್ಡ್ ಲಿಂಕ್ ಐತೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಹೆಂಗೆ, ಮತ್ತು ಇದ್ರೆ ಹೆಂಗೆ ಇರ್ತೈತಿ ಮತ್ತು ಇರಲಿಲ್ಲ ಅಂದರೆ ಯಾವ ರೀತಿ ತೋರಿಸ್ತೈತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಗೂಗಲ್ದಾಗ ಮೊದಲು ಹೋಗ್ಬೇಕು. ಗೂಗಲ್ದಾಗ ಹೋಗಿ ಆದಮೇಲೆ ಇಲ್ಲಿ ಇನ್ಕಮ್ ಟ್ಯಾಕ್ಸನ್ನು ಸರ್ಚ್ ಮಾಡಿರಿ. ಇನ್ಕಮ್ ಟ್ಯಾಕ್ಸ್ ಅಂತೇಳಿ ಸರ್ಚ್ ಮಾಡಿದ ಕೂಡಲೇ ಈ ರೀತಿ ಬರ್ತೈತೆ. ನೀವು ಇಲ್ಲಿ ನೋಡ್ರಿ, ಹೋಮ್ ಪೇಜ್ ಇನ್ಕಮ್ ಟ್ಯಾಕ್ಸ್ ಹೋಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಬರ್ತೈತಿ. ಇಲ್ಲಿ ಕ್ಲಿಕ್ ಮಾಡ್ಬೇಕು ನಾವು. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ರಿ, ಇಲ್ಲಿ ಬಂದಿದೆ ಇಲ್ಲ ಲಿಂಕ್ ಆಧಾರ್ ಸ್ಟೇಟಸ್ ಅಂತೇಳಿ. ಇಲ್ಲಿ ನೀವು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಐತೋ ಇಲ್ಲೋ ಅಂಥೇಳಿ ಗೊತ್ತಾಕೈತಿ. ನೀವು ಒಂದು ವೇಳೆ ನೀವು ಲಿಂಕ್ ಇತ್ತು ಅಂದರೆ ಯಾವುದೇ ರೀತಿ ಪ್ರೊಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಅದು ಲಿಂಕ್ ಇಲ್ಲ ಅಂದರೆ ಯಾವ ರೀತಿ ತೋರಿಸ್ತೈತೆ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಿಲ್ಲ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಯಾವ ರೀತಿ ಇದೆ ನಿಮ್ಮದು ಪ್ಯಾನ್ ಕಾರ್ಡ್ ಒಳಗೆ ನೋಡ್ಕೊರಿ. ಆ ರೀತಿ ನೀವು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ರಿ. ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ನಾ ಈಗ ಆಧಾರ್ ಕಾರ್ಡ್ ನಂಬರ್ ಹಾಕಕತ್ತೀನಿ. ಈ ರೀತಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಏನೋ ಒಂದು ಮಿಸ್ಟೇಕ್ ಆಗೈತಿ, ಅದಕ್ಕೆ ಇಲ್ಲಿ ವ್ಯೂ ಆಗಲಿಲ್ಲ. ಇದು ಆಧಾರ್ ಕಾರ್ಡ್ ಏನಿದೆ ಅಲ್ಲ, ಇಲ್ಲಿ ನಂಬರ್ ಹಾಕಿದ ಮೇಲೆ ಇಲ್ಲಿ ಲಿಂಕ್ ಬರ್ತೈತಿ. ಇಲ್ಲಿ ನೋಡಿ, ಇಲ್ಲಿ ವ್ಯೂ ಆಧಾರ್ ಸ್ಟೇಟಸ್ ಅಂತೇಳಿ ಈ ರೀತಿ ನೋಡಿದ ಮೇಲೆ ಇಲ್ಲಿ ಬರ್ತೈತೆ ನೋಡ್ರಿ. ನಿಮಗೆ ಇಲ್ಲಿ ಬಂತಿಲ್ಲ ಏನು ಬಂತಪ್ಪ ಅಂತಂದ್ರೆ ನಾಟ್ ಲಿಂಕ್ಡ್ ವಿತ್ ಆಧಾರ್, ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಜೊತೆ ಯಾವುದೇ ರೀತಿ ಲಿಂಕ್ ಇಲ್ಲ ಅಂಥೇಳಿ ತೋರಿಸ್ತದೆ ಆಲ್ರೆಡಿ. ನಿಮ್ಗೆ ಈ ರೀತಿ ಬಂದಾಗ ಮಾತ್ರ ಏನು ಮಾಡ್ಬೇಕಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಲಿಂಕ್ ಕೊಟ್ಟಾರೆ ಯಾವ ರೀತಿ ಲಿಂಕ್ ಮಾಡ್ಬೇಕಂತೇಳಿ. ಇದ್ರೊಳಗೆ ಹೋಗ್ಬೋದು, ಇಲ್ಲಪ್ಪ ಇದ್ರೊಳಗೆ ಹೋದ್ರೂ ಡೈರೆಕ್ಟ್ ಅಲ್ಲೇ ಹೋಗ್ತೀರಿ. ಆಮೇಲೆ ಇಲ್ಲ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಆಲ್ರೆಡಿ ಲಿಂಕ್ ಇತ್ತಂದ್ರೆ ಯಾವ ರೀತಿ ತೋರಿಸ್ತೈತೆ ಅಂದ್ರೆ ಅದನ್ನ ಇಲ್ಲಿದೆ ನೋಡಿ, ಇಲ್ಲಿ ಯುವರ್ ಪ್ಯಾನ್ ಕಾರ್ಡ್ ಈಸ್ ಆಲ್ರೆಡಿ ಲಿಂಕ್ಡ್ ಅಂತೇಳಿ ತೋರಿಸ್ತಂದ್ರೆ ತಿಕ್ಕೋರಿ. ಈ ರೀತಿ ತೋರಿಸ್ತಂತಂದ್ರೆ ನೀವು ಯಾವುದೇ ರೀತಿ ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಇದನ್ನು ಕ್ಲೋಸ್ ಮಾಡಿಬಿಟ್ಟು ಇಲ್ಲಿ ಹೋಮ್ದಾಗ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹೋದರೆ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಆಧಾರ್ ಲಿಂಕ್ ಅಂತ ಕೊಟ್ಟಾರ. ಇಲ್ಲಿ ಈ ಆಧಾರ್ ಲಿಂಕ್ ಏನು ಕೊಟ್ಟಾರಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕು ನೀವು. ಇಲ್ಲಿ ನೋಡಿ, ಈಗ ಬಂತೀಗ ಈ ರೀತಿ ಇಂಟರ್ಫೇಸ್ ಓಪನ್ ಆಕೈತಿ. ಇದ್ರೊಳಗೆ ಏನಪ್ಪ ಅಂದ್ರೆ ಒಂದು ಕೆಲವೊಂದಿಷ್ಟು ರೂಲ್ಸ್ಗಳು ಕೊಟ್ಟಾರಿಲ್ಲ ನೋಡಿಲ್ಲ. $1,000 ತುಂಬೋದು ಕೊಟ್ಟಾರಿಲ್ಲ. ಅದು ಟ್ಯಾಕ್ಸ್ ಇದೆ, ಅದನ್ನು ತುಂಬಬೇಕು ನೀವು, ಕಂಪಲ್ಸರಿ ಐತಿದೆ. ತುಂಬಿದ ಮೇಲೆ ನಿಮಗೆ ಅಷ್ಟಕ್ಕೆ ಮುಗಿಯಂಗಿಲ್ಲ. ಮತ್ತು ಇನ್ನೊಂದು ಪ್ರೊಸೆಸ್ ಐತೆ, ಅದು ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಇಷ್ಟೆಲ್ಲ ಕಷ್ಟಪಡ್ತಿರ್ತೀವಿ. ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು. ಆದಷ್ಟು ಜನರಿಗೆ ಯಾರ್ಯಾರು ಗುರ್ತಿರಂಗಿಲ್ಲ ಅವ್ರಿಗೆ ಶೇರ್ ಮಾಡಿರಿ. ಈಗಾಗಲೇ ಸರ್ವರ್ ಕೂಡ ಡೌನ್ ಇರ್ತಾಯಿದೆ, ಒಂದೊಂದು ಕಡೆ ಸರ್ವರ್ ಡೌನ್ ಆಗತ್ತೈತಿ.
ಮತ್ತು ಅಂಥ ವಿಷಯದಾಗ ನೀವೇನು ಮಾಡಬೇಕು, ಖಾಲಿ ಇದ್ದಾಗ ಯಾವಾಗಾರ ರಾತ್ರಿ ಇದ್ದಾಗ ನೋಡಿ ನಿಮ್ಮ ಮೊಬೈಲ್ದಾಗ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಈ ರೀತಿ ನಿಮ್ಗೆ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿರಿ ಫಾಲೋವಿಂಗ್ ಕ್ರೈಟೇರಿಯಾ ಅಂತ ಕೊಟ್ಟಾರೆ, ಇದನ್ನು ನೋಡ್ರಿ ನೋಟ್ ಅಂತ ಕೊಟ್ಟಾರೆ. ಇದನ್ನು ಏನೇನು ಇದಪ್ಪ ಅಂದರೆ ಇದನ್ನೆಲ್ಲ ಫಾಲೋ ಮಾಡಬೇಕು. ಇದ್ರೊಳಗೆ ಇರ್ತಕ್ಕಂಥವ್ರು ಯಾವುದೇ ರೀತಿ ಫೀಸ್ ತುಂಬಂಗಿಲ್ಲ ಮತ್ತು ಅವ್ರು ಲಿಂಕ್ ಮಾಡಲಿಲ್ಲ ಅಂದರೂ ನಡೀತೈತಿ. NRIs ಅದಾರಲ್ಲ ಅವರಿಗೆ ಯಾವುದೇ ರೀತಿ ಇದು ರೂಲ್ಸ್ ಅಪ್ಲೈ ಆಗಂಗಿಲ್ಲ, ಅವ್ರು ಯಾವುದೇ ರೀತಿ ಲಿಂಕ್ ಮಾಡಲಿಲ್ಲ ಅಂದರೂ ನಡೀತೈತಿ. ಮತ್ತು ಇನ್ನೊಂದು ನಾಟ್ ಅ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತಂದ್ರೆ ಅವರು ಈ ದೇಶದ ವ್ಯಕ್ತಿ ಅಲ್ಲದವರು ಅಂಥವ್ರು ಕೂಡ ಪ್ಯಾನ್ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಅವರು ಕೂಡ ಲಿಂಕ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಏಜ್ಡ್ ಆದವರು 80 ವರ್ಷದ ಮೇಲ್ಪಟ್ಟ ವ್ಯಕ್ತಿಗಳು ಯಾವುದೇ ರೀತಿ ಲಿಂಕ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತೇಳಿ ಗೌರ್ಮೆಂಟ್ ರೂಲ್ಸ್ ಮಾಡೈತಿ. ಮತ್ತು ಇನ್ನೊಂದು 3-4 ಸ್ಟೇಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ದವರು ಕೂಡ ಕಂಪಲ್ಸರಿ ಏನಿಲ್ಲ, ಅವರು ಕೂಡ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಲ್ಲ ಅಂದ್ರೆ ನಡೀತೈತಿ. ನೋಡಿರಿ ಅವು ಯಾವಪ್ಪ ಅಂತ, ಆ ಸ್ಟೇಟ್ ಯಾವ ಅಂತಂದ್ರೆ ಅಸ್ಸಾಂ, ಮೇಘಾಲಯ ಮತ್ತು ಜಮ್ಮು ಮತ್ತು ಕಾಶ್ಮೀರ ಇವೇನದಾವಲ್ಲ 4 ಸ್ಟೇಟ್ ಅದಾವೆ ನೋಡ್ರಿ. 3 ಸ್ಟೇಟ್ ಅದಾವೆ. ಇವನ್ನೇನು ಮಾಡ್ಬೇಕಂದ್ರೆ ಈ ಸ್ಟೇಟ್ದವ್ರು ಯಾರಾದರೂ ಇದ್ರಿ ಅವ್ರದ್ದು ಅಲ್ಲಿ ಆಧಾರ್ ಕಾರ್ಡ್ ಐತಿ, ಅಲ್ಲಿ ಪ್ಯಾನ್ ಕಾರ್ಡ್ ಐತೆ ಅಂದ್ರೆ ಅವರು ಮಾಡಲಿಲ್ಲ ಅಂದ್ರೆ ನಡೀತೈತಿ. ಮತ್ತು ಈಗ ಯಾವ ರೀತಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ. ಇಲ್ಲಿ ನೋಡಿರಿ ಫಸ್ಟಿಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಹಾಕೋಬೇಕಿಲ್ಲ. ಮತ್ತು ಇಲ್ಲಿ ನೋಡ್ರಿ ಇದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿದ್ರಿ. ನೆಕ್ಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೋಬೇಕು ನೀವು. ಈ ರೀತಿ ಪ್ಯಾನ್ ಕಾರ್ಡ್ ನಂಬರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕ್ಕೊಂಡು ಆದಮೇಲೆ ಇಲ್ಲಿ ವ್ಯಾಲಿಡ್ ಅಂತ ತೋರಿಸ್ತಾ ಇದೆ. ವ್ಯಾಲಿಡೇಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನೋಡಿ ಇಲ್ಲಿ ಕಂಟಿನ್ಯೂ ಟು ಪೇ ಅಂತ ತೋರಿಸೋದೆ. ಅಂದರೆ ನೀವು ಇಲ್ಲಿ ಮುಂದೆ ಏನಿದೆ ಅಂದರೆ ರೊಕ್ಕ ತುಂಬುವಂಥ ಪ್ರೊಸೆಸ್ ಇರ್ತೈತಿ, ಅದನ್ನು ಯಾವ ರೀತಿ ತುಂಬಬೇಕು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇದೇನಿದೆ ಅಲ್ಲ, ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕಿಲ್ಲ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಹಾಕಬೇಕು. ಅದೇ ಇಲ್ಲಿ ಹಾಕಿರುವಂಥ ಪ್ಯಾನ್ ಕಾರ್ಡನ್ನು ಇಲ್ಲೇನೂ ಕೂಡ ಹಾಕ್ಬೇಕು. ಇಲ್ಲಿ ನೋಡ್ರಿ ಇಲ್ಲಿ ರೆಡ್ ಅದಲ್ಲಿ ನಾವು ಪ್ಯಾನ್ ಕಾರ್ಡ್ ಹಾಕಲಿಲ್ಲ ಅಂದರೆ ರೆಡ್ ಹಾಕೈತಿ. ಕರೆಕ್ಟ್ ನೀವು ಏನೈತಿ ಪ್ಯಾನ್ ಕಾರ್ಡ್ನ ನಂಬರ್ನ ಕರೆಕ್ಟ್ ಹಾಕ್ರಿ, ರಾಂಗ್ ಮಾಡೋಕೆ ಹೋಗ್ಬೇಡ್ರಿ ಯಾವುದೇ ರೀತಿ. ಕೆಲವೊಂದು ಸಣ್ಣ ಮಿಸ್ಟೇಕು ನಿಮಗೆ ಭಾಳ ತುಟ್ಟಿ ಬೀಳ್ತೈತಿ. ಅರ್ಧ ಜನರಿಗೆ ತೆಲುಬ್ಯಾಸ ಏನಾಗೈತೆ ಅಂದ್ರೆ ಹೊಸ ರೂಲ್ಸ್ಗಳು ಬರೋದರಿಂದ ಜನರು ಸರ್ಕಾರ ವಿರುದ್ಧ ಅನೇಕ ರೀತಿ ಮಾತುಗಳು ಹೇಳಕತ್ತಾರೆ. ನಮಗೂ ಹೇಳಿರ್ತಾರೆ, ಅವೆಲ್ಲ ಬ್ಯಾಡ ವಿಷಯಗಳು. ಇದು ಕುಕ್ಕರು ಲಿಕ್ಕರು ಕೊಡೋ ಬದಲು ಇಂಥ ರಾಜಕಾರಣಿಗಳು ಇಂಥವೆಲ್ಲ ಜನರಿಗೆ ಸಹಾಯ ಮಾಡಿದ್ರೆ, ಲಿಂಕ್ ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಾಕೈತೆ ಅಂತ ಹೇಳಿ ನನ್ನ ಸಣ್ಣ ಅಭಿಪ್ರಾಯ. ಇಲ್ಲಿ ಮೊಬೈಲ್ ನಂಬರ್ನ ಹಾಕ್ಬೇಕ್ರಿ. ಇಲ್ಲಿ ಇವೆರಡೂ ನೀವು ಲಿಂಕ್ ಮಾಡಿದ್ರಿ ಅಂತಂದ್ರೆ, ಎರಡೂ ಕಡೆ ಸೇಮ್ ಹಾಕಿದ್ರಂದ್ರೆ ಮೊಬೈಲ್ ನಂಬರ್ ಹಾಕಬೇಕಿಲ್ಲ. ಇಲ್ಲಿ ನೋಡಿ ಈ ರೀತಿ ಮೊಬೈಲ್ ನಂಬರ್ ಹಾಕಿದ್ರಿ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡಬೇಕಿಲ್ಲ. ಇಲ್ಲಿ ಕಂಟಿನ್ಯೂ ಮಾಡಿದ್ರಿ ಅಂತಂದ್ರೆ ನೋಡಿ ಇಲ್ಲಿ OTP ಬರ್ತೈತಿ. ಆ OTPನ ಏನು ಮಾಡ್ಬೇಕಂತಂದ್ರೆ ನೀವು OTP ಹಾಕಿದ ಮೇಲೆ ನೆಕ್ಸ್ಟ್ ಏನು ಇರ್ತೈತೆ ಅಂತ ನಾನು ಹೇಳ್ತೇನೆ ನಿಮಗೆ. OTP ಬರಲಿ. ಇಲ್ಲಿ ನೋಡಿರಿ OTP ಹಾಕಿದ ಮೇಲೆ ಕಂಟಿನ್ಯೂ ಮಾಡ್ಬೇಕು. ಅದನ್ನು ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ನೋಡಿಲ್ಲ ಯು ಹ್ಯಾವ್ ಸಕ್ಸಸ್ಫುಲ್ ವೆರಿಫೈಡ್ ಅಂತ ತೋರಿಸ್ತಂದ್ರೆ ನಿಮ್ಮದು ಕರೆಕ್ಟ್ ಇದೆ ಅಂತ ಹೇಳಿ ಇದನ್ನು ಆಯಿತು. ಆಮೇಲೆ ನೀವು ಕಂಟಿನ್ಯೂ ಮಾಡ್ಬೇಕು. ಮತ್ತಿಲ್ಲಿ ಇಲ್ಲಿ ನೋಡಿರಿ ಮತ್ತೆ ಕಂಟಿನ್ಯೂ ಮಾಡೋದೈತಿ. ಮಾಡಿದ ಕೂಡಲೇ ಇಲ್ಲಿ ನೋಡಿರಿ ಇಲ್ಲಿ ಇಂಪಾರ್ಟೆಂಟ್ ಏನೈತೆ ಅಂದ್ರೆ ಕೆಲವೊಬ್ರು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತಾರೆ, ಕೆಲವೊಬ್ರು ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಯಾವುದೇ ರೀತಿ ಇವೆರಡೂ ಏನು ಸಂಬಂಧ ಇಲ್ಲ, ಇವಕ್ಕೆ ಎರಡಕ್ಕೂ ಕಡೆ ಹೋಗೋದಲ್ಲ. ಇಲ್ಲೇನಿದೆ ಇನ್ಕಮ್ ಟ್ಯಾಕ್ಸ್ ಅಂತ ಏನೋ ಇದೆಯಲ್ಲ, ಇಲ್ಲೇ ಹೋಗ್ಬೇಕು. ಇಲ್ಲೇ ನೀವು ಏನೈತಿ ಪ್ರೊಸೀಡ್ ಮಾಡ್ಬೇಕು. ಇವನ್ನೇನಾದರೂ ಪ್ರೊಸೀಡ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ಪೆನಾಲ್ಟಿ ಅಮೌಂಟ್ ಏನಿದೆ ಜಾಸ್ತಿ ಇರ್ತೈತಿ ಮತ್ತು ನೀವು ಅದನ್ನು ಜಾಸ್ತಿ ಕಟ್ಬೇಕಾಕೈತಿ. ಇಲ್ಲಿ ನೋಡಿರಿ ಇದ್ರ ಮೇಲೆ ನೀವು ಪ್ರೊಸೀಡ್ ಮಾಡಿರಿ. ಪ್ರೊಸೀಡ್ ಮಾಡಿ ಆದಮೇಲೆ ಇಲ್ಲಿ ನೋಡ್ರಿ ಇಯರ್ಗಳು ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಇದೆ. ಏನಂತಂದ್ರೆ ಒಂದು ವೇಳೆ ನೀವು ಈಗ 2023 ನಡೆದೈತೆ ಅಂಥೇಳಿ 2023 ಇದು ಮುಂದಿನ ವರ್ಷ ಏನೈತಿದೆ ಇದು ನಮ್ಗೆ ಸಂಬಂಧ ಇಲ್ಲ ಅಂಥೇಳಿ 2022-23 ಏನಾದರೂ ಮಾಡಿದ್ರಿ ಅಂತಂದ್ರೆ ನಿಮ್ಮ ರೊಕ್ಕ ಹೋದಂಗೆ ಅವು ಏನು ಉಪಯೋಗ ಇಲ್ಲ. ಅವು ತಿಳಿತಿಲ್ಲ. ಮತ್ತು ನೀವು 1,000 ರೂಪಾಯಿ ತುಂಬಾಕೈತಿ. ಇದಕ್ಕಾಗಿ 23-24 ನೀವು ಕಂಪಲ್ಸರಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊರಿ. ಓಕೆ. ಅದಾದಮೇಲೆ ಇಲ್ಲಿ ನೋಡ್ರಿ ಇಲ್ಲಿ 1,000 ರೂಪಾಯಿ ಹೇಳಿದ್ದೀನಿ ಸ್ಟಾರ್ಟಿಂಗ್, ಆಮೇಲೆ 500 ರೂಪಾಯಿ ಬರಾಕತ್ತೈತಿ ಅಂತ ಹೇಳಿದ್ರಿ ಅಂತಂದ್ರೆ ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. 1,000 ಏನಾರು ಹುಡುಕ್ಯಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನಿದೆ ಅಲ್ಲ ಅದರ್ ರಿಸಿಪ್ಟ್ ಚಾರ್ಜಸ್ ಏನಿದೆ ಅಲ್ಲ ಇದನ್ನು ನೀವು 1,000 ರೂಪಾಯಿ ಇದನ್ನು ನೀವು ಕ್ಲಿಕ್ ಮಾಡಬೇಕಿಲ್ಲ. 500 ರೂಪಾಯಿ ನೀವು ಕ್ಲಿಕ್ ಮಾಡಿದ ಕೂಡಲೇ ಇದನ್ನು ಕಂಟಿನ್ಯೂ ಮಾಡಿರಿ ಇಲ್ಲಿ. ಓಕೆ. ಕಂಟಿನ್ಯೂ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಕ್ಯಾಲ್ಕುಲೇಟ್ ಆಗಿ ಬಂದುಬಿಡ್ತೈತಿ ಇಲ್ಲಿ ಟೋಟಲ್ 1,000 ರೂಪಾಯಿ ಅಂತ ಹೇಳಿ.
ಓಕೆ, ಇಲ್ಲಿ ನೋಡಿರಿ ಇಲ್ಲೆಲ್ಲ ಬಂತು, ಇಲ್ಲಿ ಡೀಟೇಲ್ಸ್ ಎಲ್ಲ ಬಂತು. ಇದು ಬಂತಲ್ಲ, ಇದನ್ನು ನೀವು ಕಂಟಿನ್ಯೂ ಮಾಡಿರಿ. ಮತ್ತು ಕಂಟಿನ್ಯೂ ಮಾಡಿದ ಕೂಡಲೇ ಇಲ್ಲಿ ನೋಡ್ರಿ ಇಲ್ಲಿ ಪೇಮೆಂಟ್ ಮಾಡೋದು ಬರ್ತೈತಿ. ಪೇಮೆಂಟ್ ಮಾಡೋದು ಹೆಂಗಪ್ಪ ಅಂತಂದ್ರೆ ನಾನು ಹೇಳ್ತೇನೆ ನಿಮಗೆ. ಕೆಲವೊಬ್ಬರು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿರ್ತಾರೆ. ಯಾವ ಬ್ಯಾಂಕ್ ಅದ ನೋಡಿರಿ, ಇದ್ರೊಳಗೆ ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನೋಡಿರಿ ಎಕ್ಸಿಸ್ ಬ್ಯಾಂಕ್ ಕೊಟ್ಟಾರ, ಕೆನರಾ ಬ್ಯಾಂಕ್, ICICI ಬ್ಯಾಂಕ್ ಕೊಟ್ಟಾರ, ಕೊಟಕ್ ಮಹೀಂದ್ರ ಬ್ಯಾಂಕ್ ಕೊಟ್ಟಾರ, ಪಂಜಾಬ್ ಕೊಟ್ಟಾರ. ಒಂದೊಳಗೆ ಯಾವ ಇರಲಿಲ್ಲಪ್ಪ ಅಂದ್ರೆ ಅದರ್ ಬ್ಯಾಂಕ್ ನೀವು ಕ್ಲಿಕ್ ಮಾಡ್ಕೋಬೋದು, ನೆಟ್ ಬ್ಯಾಂಕಿಂಗ್ ನೀವು ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡಿ ಇಲ್ಲಿ ಡೆಬಿಟ್ ಕಾರ್ಡ್ ಕೊಟ್ಟಾರ. ಡೆಬಿಟ್ ಕಾರ್ಡ್ ಯಾವ ರೀತಿ ಅಂದ್ರೆ ಈ ಕೆನರಾ ಬ್ಯಾಂಕ್, ICICI ಮತ್ತು ಇಂಡಿಯನ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೊಟ್ಟಾರ. ಇದು ಬ್ಯಾಂಕ್ನೂ ಕೂಡ ನೀವು ಡೆಬಿಟ್ ಕಾರ್ಡ್ ಮಾಡ್ಕೋಬೋದು. ಪೇಮೆಂಟ್ ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮೂಲಕ ಅಥವಾ ಕ್ಯಾಶ್ ಮೂಲಕ ತುಂಬ್ತೇನೆ ಅಂತಂದ್ರೆ ಅದನ್ನು ಕೂಡ ಇದನ್ನು ಮಾಡಿಕೊಟ್ಟಾರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಾರ. ಇಲ್ಲಪ್ಪ ನಾವು ಪ್ಯಾನ್ ಕಾರ್ಡ್ ಲಿಂಕ್ ಮಾಡೋಂಗಿಲ್ಲ, ನಮ್ಗೆ ಬೇಡ, ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಿಟ್ರೆ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅದನ್ನು ಏನೂ ಉಪಯೋಗ ಇರೋಂಗಿಲ್ಲ, ಡಸ್ಟ್ಬಿನ್ ಹಾಕೋ ಪರಿಸ್ಥಿತಿ ಬರ್ತೈತಿ. ವಿಚಾರ ಮಾಡಿರಿ. ಆದಷ್ಟು ನೀವು 31 ತಾರೀಕು ಒಳಗೆ ಇದನ್ನು ಲಿಂಕ್ ಮಾಡುವಂಥ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ಕೊಳ್ರಿ. ಮತ್ತೊಂದು ವೇಳೆ ಇಲ್ಲ ನಾವು ಹೆಂಗಾರ ಮಾಡಿ ಮುಂದೆ ಹೊಸ ಪ್ಯಾನ್ ಕಾರ್ಡ್ ತಗೋ ಅಂತಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಆಲ್ರೆಡಿ ಇತ್ತು, ಮತ್ತೊಂದು ನೀವು ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿರಿ ಅಂದ್ರೆ ಅದಕ್ಕೆ 10,000 ರೂಪಾಯಿ ದಂಡ ಹಾಕ್ತಾರೆ. ಇಲ್ಲಿ ನೋಡ್ರಿ ಇಲ್ಲಿ ಕೊಟ್ಟಾರಿಲ್ಲ, 10,000 ರೂಪಾಯಿ ದಂಡ ಐತಿ. ಅದಕ್ಕಾಗಿ ನೀವು ಅದಕ್ಕಿಂತ ಮೊದಲು ನೀವೇನೈತಿ ಎಲ್ಲ ಎಚ್ಚೆತ್ಕೊಳ್ರಿ. ಇಲ್ಲಿ ಮತ್ತು RTGS ಕೂಡ ಮಾಡ್ಬೋದು ನೀವು. ಮತ್ತು ಪೇಮೆಂಟ್ ಗೆಟ್ ಅವೇ ಅಂತೇಳಿ ಕೊಟ್ಟಾರ, ಅದನ್ನು ಕೂಡ ಮಾಡ್ಬೋದು. ನಾ ಈಗ ಮಾಡಕತ್ತೇನೆ ಏನಪ್ಪ ಅಂತಂದ್ರೆ ನನ್ನ ಕಡೆ ಅಕೌಂಟ್ ರೊಕ್ಕ ಎಲ್ಲ ಕ್ಯಾಶ್ ಇದಾವೆ, ಹಾಗಾಗಿ ನಾನು ಕ್ಯಾಶ್ ತುಂಬುವಂಥ ವಿಷಯ ಇದನ್ನು ಮಾಡಕತ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಕ್ಯಾಶ್ ಅಂತ ಕೊಟ್ಟಾರಲ್ಲ, ಕ್ಯಾಶ್ ಈಗ ನೀವು ಕಂಪ್ಯೂಟರ್ದಾಗ ಮಾಡತ್ತೀನಿ, ಕ್ಯಾಶ್ ಹೆಂಗೆ ತುಂಬೋದು ಅಂತೇಳಿ ಒಬ್ಬೊಬ್ರಿಗೆ ಪ್ರಶ್ನೆ ಬರ್ತೈತಿ. ಅಂತ ತೋರಿಸ್ತೇನೆ ನಾನು ನಿಮಗೆ. ಕ್ಯಾಶ್ ಅಂದ ಕೂಡಲೇ ಏನು ಮಾಡ್ತೈತಿ, ಇಲ್ಲಿ ತೆಳಗೆ ಓಪನ್ ಆಕೈತಿಲ್ಲ, ನಿಮಗೆ ಯಾವ ನಿಯರ್ ಬೈ ಬ್ಯಾಂಕ್ ಇದೆ ನೋಡ್ರಿ. ಇಲ್ಲಿ ನಮ್ಮ ಸನ್ಯಕ್ಕೆ ಯಾವ ಬ್ಯಾಂಕ್ ಐತಿ ಆ ಬ್ಯಾಂಕಿಗೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಿಲ್ಲ, ಆಜು ಬಾಜುಕ್ಕೆ ಯಾವ ಬ್ಯಾಂಕ್ ಐತೆ ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂತೇಳಿ ತೋರಿಸ್ತಿಲ್ಲ. ಬ್ಯಾಂಕ್ ಆಫ್ ಬರೋಡಾ ಆದಮೇಲೆ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡಿರಲಿ. ಕಂಟಿನ್ಯೂ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ತೋರಿಸ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ಡೀಟೇಲ್ಸ್ ಎಲ್ಲ ಬಂತಿಲ್ಲ. ಓಕೆ, ಡೀಟೇಲ್ಸ್ ಎಲ್ಲ ಬಂತು ಅಂದ್ಬಿಟ್ಲೆ ಈ ರೀತಿ ಒಂದು PDF ನಿಮಗೆ ಜನ್ರೇಟ್ ಆಕೈತಿ. ಆ PDF ತೊಗೊಂಡು ನೀವು ಬ್ಯಾಂಕ್ ಒಳಗೆ ಹೋಗಬೇಕು. ಬ್ಯಾಂಕ್ ಒಳಗೆ ಹೋದ್ಮೇಲೆ ಅವ್ರು ನಿಮ್ಮ ಕಡೆಯಿಂದ 1,000 ರೂಪಾಯಿ ತೊಗೊಳ್ತಾರೆ. ತೊಗೊಂಡು ನಿಮಗೆ ಏನೈತಿ ಇಲ್ಲಿ ನೋಡ್ರಿ ಇಲ್ಲಿ PDF ಜನ್ರೇಟ್ ಆಯ್ತು. ಈ ತೊಗೊಂಡು ಏನು ಮಾಡ್ತಾರೆ ಅಂತಂದ್ರೆ ನಿಮ್ಮ ಒಂದು ರಿಸಿಪ್ಟನ್ನು ಕೊಡ್ತಾರೆ. ಆ ರಿಸಿಪ್ಟ್ ಇಟ್ಕೋಬೇಕು ನೀವು ಕಂಪಲ್ಸರಿ. ಯಾಕಂದ್ರೆ ಅದರ ನೆಕ್ಸ್ಟ್ ಪ್ರೊಸೆಸ್ ಆ ರಿಸಿಪ್ಟ್ ಮೇಲೆ ಇರ್ತೈತಿ. ಆ ರಿಸಿಪ್ಟ್ ಮೇಲೆ ನಂಬರ್ ಇರ್ತೈತಿ. ಆ ನಂಬರ್ನ ಅಬ್ಸರ್ವ್ ಮಾಡಿ ಮತ್ತೊಂದು ಸಲ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಯಾವ ರೀತಿ ಲಿಂಕ್ ಮಾಡೋದು ಅಂಥೇಳಿ ನೋಡ್ಕೊರಿ. ಯಾಕಂದ್ರೆ ಇಲ್ಲಿಗೆ ಮುಗಿಯೋಂಗಿಲ್ಲ. ಇದ್ರ ಆದಮೇಲೆ ಮತ್ತೊಂದು ಪ್ರೊಸೆಸ್ ಐತಿ. ಏನಪ್ಪ ಅಂತಂದ್ರೆ ನೀವು ರೊಕ್ಕ ಅಮೌಂಟ್ ತುಂಬಿ 4 ದಿವಸ ಆದಮೇಲೆ ಅದರೊಳಗೆ ತೋರಿಸ್ತೈತಿ ಇನ್ನೂ ನೀವು ಲಿಂಕ್ ಆಗೈತೆ ಇಲ್ಲೋ ಅಂತೇಳಿ ನಿಮಗೆ ಗೊತ್ತಾಕೈತಿ. ಅದನ್ನು ಚೆಕ್ ಮಾಡ್ಕೊಂಡು ಲಿಂಕ್ ಆಗಿರಲಿಲ್ಲ ಅಂತಂದ್ರೆ ಲಿಂಕ್ ಮಾಡೋದು ಹೆಂಗೆ ಅಂತೇಳಿ ಇನ್ನೊಂದು ವಿಡಿಯೋ ಐತಿ. ಆ ವಿಡಿಯೋ ನಿಮ್ಗೆ ಕಂಪಲ್ಸರಿ ಈ ವಿಡಿಯೋ ನಿಮ್ಗೆ ಏನಾರ ತಿಳಿಲಿಲ್ಲ ಅಂತಂದ್ರೆ ಒಂದು 2-3 ಸಲ ನೋಡಿರಿ, ಖಂಡಿತ ತಿಳಿತೈತಿ. ಮತ್ತು ಏನಾದರೂ ನಿಮಗೆ ಪ್ರಾಬ್ಲಮ್ ಆಗೈತಪ್ಪ ಅಂತಂದ್ರೆ ನನಗೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನಿಮಗೆ ಅದನ್ನು ಕಮೆಂಟ್ ಮೂಲಕ ಉತ್ತರ ನೀಡ್ತೇನೆ. ಓಕೆ, ಧನ್ಯವಾದಗಳು ಎಲ್ಲ ಫ್ರೆಂಡ್ಸಿಗೆ ವಿಡಿಯೋ ನೋಡಿದ್ದಕ್ಕೆ. ಮತ್ತು ಇನ್ನೊಂದ್ಸಲ ಹೇಳ್ತೇನೆ, ನಮ್ಮ ಈ ಚಾನಲ್ನ ಸಪೋರ್ಟ್ ಮಾಡಿರಿ. ಆದಷ್ಟು ನಾವು ನಿಮ್ಮ ಸಲುವಾಗಿ ನಾವು ಒಂದು ಸಣ್ಣ ಪ್ರಯತ್ನಗಳು ಮಾಡ್ತಾ ಇರ್ತೇವೆ. ಏನೇನಾರ ವಿಶೇಷತೆ ವಿಡಿಯೋಗಳ ಜನರಿಗೆ ಒಳ್ಳೇದಾಗಬೇಕನ್ನೋ ಉದ್ದೇಶಕ್ಕೆ ಈ ರೀತಿ ವಿಡಿಯೋಗಳನ್ನ ಮಾಡ್ತಿರ್ತೇವೆ. ದಯಮಾಡಿರಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ. ಓಕೆ, ಧನ್ಯವಾದಗಳು.